सनातनी अमित सुपर नाम है सनातनी अमित। होने वाले हैं मेरे। ए 1 मिलियन हाँ दिखा दिखाना पड़ेगा। 1 मिलियन अंते बई ಏನ್ ಹೇಳಿ ಬೈ ಈಶ್ವರ ಎಷ್ಟು ದೇವರು ಇದಾನೆ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ ನಿಮ್ಗೆ ಅಲ್ಲಿದೆ. ಓ ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಮ್ಮ ವಿಂಟರ್ ಎಕ್ಸ್ಪಿಡಿಷನ್ ಇಲ್ಲೇ ಕೂತಿದ್ನಪ್ಪ, ಇಲ್ಲಿಂದ ಎಪಿಸೋಡ್ ತಿರ್ಗವ್ರು ಡೇ 3 ಟುವರ್ಡ್ಸ್ ಹಾ ನೋಡಿ ಗ್ವಾಲಿಯರಲ್ಲಿ ಇದ್ದೀವಿ. ಗ್ವಾಲಿಯರಲ್ಲಿ ಅಣ್ಣ ಸಿಕ್ಕಿದ್ದಾರೆ. ಬ್ಯಾಂಗ್ಳೂರ್ से इन्फ्लुएंसर ऑफ क्या है नाम चैनल का? हाँ मेरा सनातनी अमित सुपर नाम है सनातनी अमित। होने वाले हैं मेरे। ए 1 मिलियन हाँ दिखा दिखाना पड़ेगा। 1 मिलियन अंते बई ಏನ್ ಹೇಳಿ ಬೈ 827K ಏನ್ ಹೇಳಿದ್ದು? ओ माय गॉड अरे रे 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 एक नंबर भाई, आप तो सेलिब्रिटी हो इधर के। सुपर ಏನ್ ಗುರು, सुपर सुपर ऑल द बेस्ट आपके लिए, जल्दी 1 मिलियन हो जाए। ಏನ್ ಹೇಳಿ ಅಲ್ಲೇ ಕೇಳಿ ಗುರು, ನಾನು ಬ್ಲಾಗ್ ಮಾಡ್ತಾ ಇದ್ದೆ, ಅವರು ಬಂದು ಕೇಳಿದ್ರು ಬ್ಲಾಗರ್ ನೀವಂತ ಹೂ ಅಂದೆ. ನಾನು ಇನ್ಫ್ಲುಯೆನ್ಸರ್ ಅಂತ ಹೇಳಿದ್ರು. ನಾನೇನೋ ಪಾಪ ಏನೋ ಮಾಮೂಲಿ ಗೊತ್ತಲ್ಲ ಇರ್ತಾರೇನೋ ಅಂತ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದೆ. ಬಟ್ ಜಡ್ಜ್ ಅಂತಾರಲ್ಲ ಹಾಗೆ ಸ್ನೇಹಿತರೆ. ಏನ್ ಹೇಳಿ 850K ಫಾಲೋವರ್ಸ್ ಬೈ, ಅವ್ರು 1 ಮಿಲಿಯನ್ ಹಾಕುತ್ತೆ ಇರೋದು ಇಷ್ಟರಲ್ಲೇ ಇದ್ರು. ಏನ್ ಬೈ ಸಖತ್ತು ಗುರು, ಯಪ್ಪ ಒಳ್ಳೆ ಟ್ವಿಸ್ಟ್ ಇತ್ತು, ಸೂಪರ್. ಇಲ್ಲಿ ಸೊ ಇದರಿಂದ ಏನ್ ಪಾಠ ಕಲ್ತಿದ್ವು ಅಂದ್ರೆ, ಡೋಂಟ್ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಅಂತ. ಗ್ವಾಲಿಯರಿಂದ ಚಂಡೀಗಢ್ಗೆ ಇವತ್ತು ನಮ್ಮ ಪಯಣ. ಸೊ ಟೈಮ್ ಬಿಟ್ಬಿಟ್ಟು ಆಲ್ರೆಡಿ 1 ಗಂಟೆ ಆಗಿದೆ. ಡೈಲಿ ಇದೇ ಟೈಮ್ ಬಿಡೋದಾಗಿದೆ. ಸೊ ಏನಂತಂದ್ರೆ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಾ ಇದೆ ಟೈಮಿಂಗ್ಸು. ಇರ್ಲಿ, ತೊಂದರೆ ಇಲ್ಲ, ಯಾಕೆಂತಂದ್ರೆ ನಾವು ಕಟ್ಟು ಡೇಟ್ಸ್ ಇಟ್ಕೊಂಡಿದೀವಲ್ಲ ಆದ್ರಿಂದ. ಸೊ ಗ್ವಾಲಿಯರ್ ಬಾಯ್ ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ನಾವು ಬಂದಿದ್ದೀವಿ ಇವಾಗ ASI ಮಾನ್ಯುಮೆಂಟ್ಗೆ, ಪ್ರೊಟೆಕ್ಟಿವ್ ಮಾನ್ಯುಮೆಂಟ್ಗೆ. ಸೊ ನೋಡಿ ಇಲ್ಲಿಂದ ವ್ಯೂ ಏನು ಸಕಾಲಿದೆ. ಗ್ರೀನು ಸೂರ್ಯಜಿ ಜಾಸ್ತಿ ಇರೋದ್ರಿಂದ ಗ್ರೀನ್ ಅಷ್ಟು ಹೈಲೈಟಾಗಿ ಕಾಣಿಸ್ತಾ ಇಲ್ಲ. ಸೊ ನೋಡೋಣ ಬನ್ನಿ ಮೇಲ್ಗಡೆ ಹೆಂಗಿದೆ ಅಂತ, ಹೇಗಿದೆ ಏನು ಕತೆ ಅಂತ. ಸೊ ಫೈನಲಿ ಮೇಲೆ ಬಂದ್ವಿ. ಏನೋ ಒಂದು 2-3 ನಿಮಿಷ ವಾಕ್ ಅಷ್ಟೇ ಸ್ನೇಹಿತರೆ. ಸೊ ಈ ಥರ ಇದೆ ದೇವಸ್ಥಾನ. ಇದು ಪುರಾತನ ದೇವಸ್ಥಾನ. ಇಷ್ಟು ಅಂತ ಹಾಕಿದ್ದಾರೆ. 1323 AD ಅಂತೆ, 13ನೇ ಶತಮಾನದ್ದು. ನೋಡಿ ಹಿಂಗಿದೆ. ಓ ಬ್ಯೂಟಿ. ಫುಲ್ಲು ಲಿಂಗ, ಇಲ್ಲೂ ಲಿಂಗ. ಹ್ಞೂ ಇಲ್ಲೂ ಹ್ಞೂ. ಮೈ ಗಾಡ್ ಸೂಪರ್ ಬ್ಯೂಟಿ. ಸ್ನೇಹಿತರೆ ಇವಾಗ ಈ ದೇವಸ್ಥಾನ ತೋರಿಸ್ತೀನಿ. ಈ ದೇವಸ್ಥಾನದ ಸ್ಟ್ರಕ್ಚರು ಮತ್ತು ನಮ್ಮ ಭಾರತದ ಒಂದು ಮುಖ್ಯವಾದ ಒಂದು ಬಿಲ್ಡಿಂಗು ಇದಕ್ಕೆ ಸಿಮಿಲರ್ ಆಗಿದೆ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಯಾವ ದೇವಸ್ಥಾನ ಏನು ಅಂತ ಹೇಳ್ತೀನಿ. ಸೊ ನೋಡಿ ಹಿಂಗಿದೆ ದೇವಸ್ಥಾನ. ಗೊತ್ತಿರ್ಬೋದು, ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿರಲ್ಲ. ನೋಡಿ ಗೆಸ್ ಮಾಡಿ ನೋಡೋಣ ಯಾವ ದೇವಸ್ಥಾನ ಅಂತ. ಬರೀ ಲಿಂಗಗಳಿದೆ. ಲಿಂಗ ಇಲ್ದಿರೋ ಜಾಗದಲ್ಲಿ ಬರೀ ಕಲ್ಲಿಟ್ಟಿದ್ದಾರೆ. ಎಷ್ಟೊಂದು ಲಿಂಗ ಇತ್ತು, ಇಲ್ಲೆಲ್ಲ ಬರೀ ಕಲ್ಲೇ ಇದೆ. ಸೊ ಯಾವ ದೇವಸ್ಥಾನ ಹೇಳಿ ನೋಡೋಣ ಸ್ನೇಹಿತರೆ. ಸೊ ನೋಡಿ ಗ್ವಾಲಿಯರ್ಗೆ ಈ ಟೆಂಪಲ್ಗೆ ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ. ನೋಡಿ ಬೆಂಗಳೂರಿಂದ ಬಂದಿದ್ದಾರೆ ಫುಲ್ಲು ಫ್ಯಾಮಿಲಿ ಟೀಮು. ಸೂಪರ್, ಸಖತ್ ಖುಷಿ ಆಯಿತು. ಬೆಂಗಳೂರವ್ರು ಎಲ್ಲಾದರೂ ಸಿಗ್ತಾರೆ, ಅದೇ ಖುಷಿ, ಜಾಲಿ, ಸೂಪರ್. ಯಂಗ್ಸ್ಟರ್ಸ್ ಎಲ್ಲರೂ ಬ್ಯೂಟಿ. ಖುಷಿ ಆಯಿತು. ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸೊ ಎಷ್ಟು ಬಿಸಿಲಿದೆ ಹೊರಗಡೆ. ಇಲ್ಲಿ ಏನು ನಾನು ಎತ್ತಿದ್ದೀನಲ್ಲ ಫುಲ್ಲು ಕೂಲಾಗಿದೆ, ಒಳ್ಳೆ ಕೊರಿತಾ ಇರೋ ಥರ ಇದೆ. ಈ ಕಲ್ಲುಗಳು ಒಂದೊಂದು ಸಖತ್ತಾಗಿದೆ. ಇದು ಮತ್ತು ಪಟ್ಟದಕಲ್ಲು ಎಲ್ಲ ಒಂದೇ ಸ್ಟ್ರಕ್ಚರ್ ಟೈಪ್ಸ್ ಅಂತ ಹೇಳಿದ್ರು. ಬಟ್ ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ಏನು ಅಂತೇಳಿ, ಅವ್ರು ಹೇಳಿದ್ದು ಇವಾಗ ಬಂದವರು. ಸೊ ಇಲ್ಲಿ ಸೊ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿ ಬಂದಿದೆ. ಬರೋ
ಏನಪ್ಪ ನಾನು ಫಸ್ಟ್ ಹೇಳಿದವ್ರು ಆ ಕಡೆಕ್ಕೆ ಎಲ್ಲ ತೆಗೆಸ್ಕೊಂಡು ನಾನು ಲಾಸ್ಟ್ ಇಲ್ದವನು ಏನು ಮೂರೇ ತೆಗೆಸ್ಕೊಂಡಿದ್ದು ನಾನು. ಹಾಂ, ಒಂದು ಬರೋದು ಒಂದು ಅಲ್ಲಿ ಹಿಂಗೆ ನಡ್ಕೊಬರೋದು ಅಷ್ಟೇ. ಇನ್ನೇನು ತೆಗೆಸ್ಕೊಂಡೆ ನಾನಲ್ಲ ಬೈ. ಸೊ ನೋಡಿ ನಮ್ಮ ಬೆಂಗಳೂರಿಂದ ಬಂದಿದ್ದಾರೆ. ಹಾಯ್ ಸರ್, ನಿಮ್ಮ ಹೆಸರು? ಪ್ರಸನ್ನ ಅಂತೇಳಿ. ಸೊ ನೋಡಿ ಕೋಣನಕುಂಟೆ ಕ್ರಾಸ್ ಅವರು ಬೆಂಗಳೂರಿಂದ ಹೇಗೆ ಬಂದಿದ್ದಾರೆ ಸರ್ ಇಲ್ಲಿಗೆ? ನಾವು ಫ್ಲೈಟಲ್ಲಿ ಬಂದು ಕ್ಯಾಬ್ ಮಾಡ್ಕೊಂಡಿದ್ದೀವಿ. ಓ ಸೂಪರ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ? ಇದೆಲ್ಲ ಗೊತ್ತು, ನಾವು ಹಿಸ್ಟ್ರಿ ಗೊತ್ತಿಲ್ಲ. ಡಾಟರ್ ಶಿ ಇಸ್ ಆರ್ಕಿಯಾಲಜಿಸ್ಟ್, ಅವಳು. ಓ ವೆರಿ ನೈಸ್. ಅವಳಿಗೆ ಎಲ್ಲಾ ಜಾಗಗಳು ಗೊತ್ತು. ಅವಳು ಹೇಳ್ತಾಳೆ ಇಂತಿಂಥ ಜಾಗಕ್ಕೆ ಹೋಗ್ಬೇಕು ಅಂತ. ವಾವ್ ಸೂಪರ್. ಆಮೇಲೆ ಹಿಸ್ಟ್ರಿ ಓಕೆ ಎಕ್ಸ್ಪರ್ಟ್ ಇವಳು. ಓ ಹೌದಾ? ಕೇಳಿ ಇನ್ನೂ ಏನೇನೋ ಜಾಗಗಳು ಹೇಳ್ತಾಳೆ. ಈಶ್ವರ ಎಷ್ಟು ದೇವರು ಇದಾನೆ ಅನ್ನೋದಕ್ಕೆ ಅದಕ್ಕೆ ಸಾಕ್ಷಿ ನಿಮ್ಗೆ ಆಗಿದೆ. ಓ ಆರ್ಕಿಯಾಲಜಿಸ್ಟು ಅವರು ಇವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ. ನಮ್ಮ ಎಷ್ಟು 106-108 ದೇವಸ್ಥಾನಗಳಿದೆ ಇಲ್ಲೇ 8 ಕಿಲೋಮೀಟರ್ ಹೋಗಿ. ಅಯೋಧ್ಯ ಇದು ಮಾಡಿದ್ರಲ್ಲ ಕೆ ಮೊಹಮ್ಮದ್, ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಕೆ ಮೊಹಮ್ಮದ್ಗೆ ಕನ್ಸಲ್ ಬಂತಂತೆ ಇಲ್ಲಿ ಈಶ್ವರ ಇಲ್ಲಿ ಬಂದು ನನ್ನ ಸ್ವಲ್ಪ ನೋಡುವಂತೆಲ್ಲ ಹಾಳಾಗಿದೆ ಅಂತ. ಅವಾಗ ಅವ್ರು ಬಂದು ನೋಡಿ ಇದನ್ನೆಲ್ಲ ಉದ್ಧಾರ ಮಾಡಕ್ಕೆ ಶುರು ಮಾಡಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ನೇಹಿತರೆ, ಇಲ್ಲಿ ಒಳಗಡೆ ಬರ್ತಾ ಇದ್ದಂಗೆ ನೋಡ್ಬೋದು, ಇಲ್ಲಿ ಶಿವಲಿಂಗ ಇದೆ ಒಳ್ಳೆ ಸೂಪರ್ ಆಗಿದೆ. ಓಂ ನಮಃ ಶಿವಾಯ. ಎಲ್ಲರೂ ಕೈ ಮುಕ್ಕೊಳ್ಳಿ, ಒಳ್ಳೆದಾಗಲಿ. ಏನೋ ಬರೆದಿದ್ದಾರೆ ಇಲ್ಲಿ, ಎಕ್ಸ್ಪ್ಲೇನ್ ಮಾಡೋದು ಏನೂ ಇಲ್ಲ. ಇಲ್ಲಿ ಏನೋ ಹಾಕಿಲ್ಲ ಬೇರೆ. ನೀವು ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ ಇಲ್ಲಿ. ಸೊ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ಸಖತ್ತಾಗಿದೆ ಸ್ನೇಹಿತರೆ. ನೋಡಿ ಫುಲ್ಲು ಗ್ರೀನು. ವಾವ್, ಏನು ಹೇಳಿ. ಒಯ್ ಇಲ್ಲಿಂದ ವ್ಯೂ ಹೆಂಗಿದೆ ಗೊತ್ತಾ? ಸನ್ಸೆಟ್ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಕಾಣಿಸುತ್ತೆ. ಬ್ಯೂಟಿ. ಇಲ್ಲಿ ಮೂರ್ತಿನೇ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಯಾರೋ. ಗಂಟೆ ಬಂದುಬಿಟ್ಟಿದ್ದಾರೆ ಅಷ್ಟೇ. ಏಯ್ ಪಾದ ಇದೆ ಗುರು ಇಲ್ಲಿ. ಓಕೆ ಸರಿ ಹೋಣ. ಹಾಂ ಹೋದ್ರು. ಬಾಯ್ ಬಾಯ್. ನೆಕ್ಸ್ಟ್ ಟೈಮ್ ಲೆಟ್ಸ್ ಗೋ. ಯಾರು? होली खेला है क्या? होली 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 हम सोचा इस धूप में क्या ಮದುವೆ ಅಯ್ಯೋ ನಾನೆಲ್ಲ ಕೆಂಪುಗಾಗ್ಬಿಟ್ಟು ಬಿಸಿಲಿಗೆ ಅಂದ್ಕೊಂಡೆ. ಇಲ್ಲ. ಓಕೆ ಲೆಟ್ಸ್ ಗೋ. ಇಷ್ಟೊಂದು ಮೆಟ್ಲು ಹತ್ಕೊಂಡ್ಬರ್ಬೇಕು ಅಷ್ಟೇ ಸ್ನೇಹಿತರೆ. ತುಂಬ ಚೆನ್ನಾಗಿದೆ. ಯಾವ ಟೆಂಪಲ್ ಅಂತ ಗೆಸ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಇರ್ತೀನಿ ನಾನು ಯಾವ ಟೆಂಪಲ್ ಇದು ಅಂತ. ನೋಡಿ ಗೆಸ್ ಮಾಡ್ತೀನಿ. ಬೇಡ ಯಾರು ನೋಡ್ಬಿಡಿ. ಲೇಟು ಅಂತ ಯಾವಾಗಲೂ ಇವರೇ ಲೇಟು. ನೋಡಿ ನೀವೇ ಲೇಟು. ಯಾವ 3 ಅವರು ಇವಾಗ ಬರ್ತಾ ಇದ್ದೀರಾ ಮೇಲಿಂದ ನೀವು. ಜಾಲಿ ನೀವು ಇವಾಗ ಬರ್ತಾವ್ರೆ. ಏನು ಹೇಳಿ ಇವರು? ಇಲ್ಲಿ ಕುತ್ಕೊಬಿಟ್ರು ನೋಡ್ದೆ ಇವರು ಸೈಕಲ್ ಗ್ಯಾಪಲ್ಲಿ. ಹಾ ಒನ್ ವೇಲ್ ಬಂದು ಗುದ್ದಿರೋದು ಲಾರಿ. ಒನ್ ವೇಲ್ ಬಂದು ಏನೇನಾಗ್ತದೆ ಗುದ್ದಿದೆ. ಕರ್ಮ. ಬರೀ ಒನ್ ವೇಲೇ ಬರ್ತಾವ್ರಿ ಇಲ್ಲಿ ಜನ. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಯಾವ ಊರು ಬೈದು? ರಾಜಸ್ಥಾನಲ್ಲಿ ಇದ್ದೀವಿ ಅನ್ಸುತ್ತೆ. ರಾಜಸ್ಥಾನ ಎಂಟ್ರಾಗಿ ತಿರ್ಗಾ ನಾವು ಇದಕ್ಕೆ ಹೋಗ್ತೀವಿ, ಅದಕ್ಕೆ ಉತ್ತರ ಪ್ರದೇಶ್ಗೆ. ನೋಡಿ ಸ್ನೇಹಿತರೆ, ಇದು ಯಾವುದೋ ನದಿ ಇದು ಯಾವುದೋ ನದಿ ನೋಡಿದ್ನಲ್ಲ ನಾನು ಇವಾಗ. ಅದಂತ ಗೊತ್ತಾಗ್ತಾ ಇಲ್ಲ. ಚಂಬಲ್ ಬೈ. ಚಂಬಲ್ ನದಿ ಕ್ರಾಸ್ ಆಗ್ತಾ ಇದೀವಿ. ಬ್ಯೂಟಿಫುಲ್ ಆಗಿದೆ. ಚಂಬಲ್ ಡಾಕೋಸ್ ಇದ್ರಲ್ಲ ಅವಾಗ. ಸೊ ಇವಾಗ ರಾಜಸ್ಥಾನ್ಗೆ ಎಂಟರ್ ಆಗ್ತಾ ಇದೀವಿ. ಆಮೇಲೆ ತಿರ್ಗಾ UPಗೆ ಎಂಟರ್ ಆಗ್ತೀವಿ. ಲೆಟ್ಸ್ ಗೋ. ನೆನ್ನೆ ಥರ ಇವತ್ತು ಊಟ ಮಾಡಿಲ್ಲ ಸ್ನೇಹಿತರೆ. ಆದರೆ ಹೊಟ್ಟೆ ಹಶ್ವಾಗ್ತದೆ ಅಂತ ಹೇಳ್ಬಿಟ್ಟು ಸ್ಟೆಪ್ಸಿಲ್ಸ್ ತಿಂತಾ ಇದ್ದೀವಿ. ಸ್ವಲ್ಪ ಅದರಲ್ಲಿ ಸ್ವೀಟ್ ಇರುತ್ತೆ ಅಂತ. ಏನು ಹೇಳಿ, ಅಯ್ಯೋ ಹೊಟ್ಟೆ ಹಶ್ವಾಗುತ್ತೆ. ಬಟ್ ಕೊಡೋದು ತಿನ್ನೋಕ್ಕಾಗಲ್ಲ. ನೆನ್ನೆ ಆ ಖಾರ ನೋಡಿದ್ರಲ್ಲ ಲಾಸ್ಟ್ ಬ್ಲಾಗಲ್ಲಿ ನೋಡಿ. ಆ ಖಾರ ತಿನ್ಬಿಟ್ಟು ನೈಟೆಲ್ಲ ಒಂಥರ ಗ್ಯಾಸೆಲ್ಲ ಅದು ಏನಂತಾರೆ ಇದು ತೇಗು ಅಂತಾರೆ. ನಾವು ರೀಚ್ ಆಗಿದ್ದೀವಿ ಇವಾಗ ಉತ್ತರ ಪ್ರದೇಶದ ಮಥುರಾದಲ್ಲಿ. ಸೊ ಪಾಸ್ ಆಗ್ತಾ ಇದ್ದೀವಿ ಮಥುರಾಯಿಂದ. ತುಂಬ ಟ್ರಾಫಿಕ್ ಇದೆ. ಒಳ್ಳೆ ಸನ್ಸೆಟ್ ಆಗ್ತಿದೆ ಮುಂದೆ. ಮತ್ತು ಇಂಡಿಯನ್ ಆಯಿಲ್ ರಿಫೈನರಿ ಪ್ಲ್ಯಾಂಟ್ ಕೂಡ ನೋಡ್ತೀವಿ. ಮತ್ತು ತುಂಬ ಟ್ರಾಫಿಕ್ ಇದೆ. ಹೈವೇ ಇದೆ, ಯಮುನಾ ಎಕ್ಸ್ಪ್ರೆಸ್ ವೇ ಹೈವೇನೇ ಈಗ ಕನೆಕ್ಟ್ ಆಗ್ತೀವಿ ಇನ್ನು ಕೆಲವೇ ಸಮಯಗಳಲ್ಲಿ. ಸೊ ಇದು ಈಗಿನ ಸನ್ಸೆಟ್ ನೋಡಿ. ಅಲ್ಲಿ ಏನು ಬರೀ ಏನು ಕಾಣಿಸ್ತಾ ಇಲ್ಲ. ನೋಡಿದ್ರು ಎಲ್ಲ ಉತ್ತರ ಪ್ರದೇಶದಲ್ಲಿ ಸನ್ಸೆಟ್ ನೋಡ್ಕೋಬೇಕು ಎಲ್ಲ. ಓಕೆ ಬಾ ಸಾರಿ, ಹೆವಿ ಟ್ರಾಫಿಕ್ ಸ್ನೇಹಿತರೆ. ನೀವೇನು ಹೇಳಿ, ತುಂಬ
ಓಕೆ ಲೆಟ್ಸ್ ಗೋ. ಮೇರಾ ವೃಂದಾವನ ಏನು ಬೈ ಇದು? ಮೇರಾ ವೃಂದಾವನ್ ಅಂತ ಹಾಕಿದ್ದಾರೆ. ವಾವ್. ಓಕೆ, ಸೊ ತುಂಬ ಟ್ರಾಫಿಕ್ ಇದೆ, ಈ ಆಟೋಗಳು ಜಾಸ್ತಿ ಇದೆ. ಯಾವುದು ಇಸ್ಕಾನ್ ಟೆಂಪಲ್ ಇದೆ ಗುರು ಇಲ್ಲಿ. ಹೌದಾ? ವೃಂದಾವನಲ್ಲಿ ಸ್ವಲ್ಪ ಡ್ರೋನ್ ಶಾಟ್ಸ್ ಎಲ್ಲ ತೊಗೊಂಡು ಹಂಗೆ ದೇವಸ್ಥಾನ ನೋಡಿ ಓಡ್ ಬಂದ್ಬಿಟ್ಟು ವಿಡಿಯೋ ಏನೂ ಮಾಡೋಕ್ಕಾಗಿಲ್ಲ ಅರ್ಜೆಂಟಲ್ಲಿ. ಸೊ ಇವಾಗ ಟುವರ್ಡ್ಸ್ ಚಂಡೀಗಢ ಓಡ್ತಾ ಇದ್ದೀವಿ. ಟೈಮ್ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ. 7:37 ನೋಡಿಲಿ ಏನು ಹೇಳಿ. ಅಯ್ಯೋ. ಓಕೆ ಲೆಟ್ಸ್ ಗೋ. ವೃಂದಾವನಲ್ಲಿ ನೋಡ್ಬೋದು ಈ ಒಂದು ಶ್ರೀ ಬನ್ಖೆ ಬಿಹಾರಿ ಹೋಟೆಲ್ ಫ್ಯಾಮಿಲಿ ಡಾಬಾ ನಂಬರ್ 1 ಅಲ್ಲಿ ಊಟ ಮಾಡಿಕೊಂಡು ಒಳ್ಳೆ ಊಟ ಇತ್ತು, ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಇಲ್ಲಿ ಏನು ಟೇಸ್ಟ್ ಅಂತ ಹೇಳಿದ್ರೆ ಮಾಮೂಲಿ ದಾಲು ಮತ್ತೆ ಏನು ಥರ ಇರುತ್ತೆ. ಹಿಂಗೆ ದಾಲು ಮತ್ತೆ ಚಪಾತಿ ಅದು ಮತ್ತೆ ಪನ್ನೀರ್ ಅದು ಮಾತ್ರ ಅಷ್ಟೇ ತಿಂದಿದ್ದು. ಚೆನ್ನಾಗಿತ್ತು. ಓಕೆ, ಅಲ್ಲಿ ಚೆನ್ನಾಗಿತ್ತು, ನೋಡಕ್ ಚೆನ್ನಾಗಿತ್ತು. ಇಲ್ಲಿ ಎಸ್ಎಚ್ ತರ ಇರುತ್ತೆ, ಯಾಕೆ ಕರ್ಕೊಂಡ್ಬಂದ್ರಿ? ಅಲ್ಲಿ ನೋಡಕ್ ಚೆನ್ನಾಗಿಲ್ವಾ ಅದು? ನೋಡಕ್ಕೆ ನೋಡಕ್ಕೆ ಹಿಂಗೆ ಇರುತ್ತೆ, ಅದಕ್ಕೆ ಇದೇ ತರ ನೀವು ಮಾಡೋದು. ತಿಂದೇ ಇಲ್ಲ ಅಲ್ಲ, ನೀವು ಬೆಳ್ಳಗಿದ್ದೀರಾ. ನಾನು ಒಳ್ಳೆಯವನೇ, ನೀವೇನು ಹೇಳ್ತಾರೆ. ಓಕೆ ಸ್ನೇಹಿತರೆ, ಇಲ್ಲಿ ಊಟ ಮಾಡ್ಕೊಂಡು ಇವಾಗ ಹೊಡ್ತಾ ಇದೀವಿ. ಸೊ ಲೆಟ್ಸ್ ಗೋ. ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊರಡೋಣ. ಸೊ ಫೈನಲಿ ಯಮುನಾ ಎಕ್ಸ್ಪ್ರೆಸ್ ವೇಗೆ ಜಾಯ್ನ್ ಆಗ್ತಿದೀವಿ ಬೈ. ದಿಸ್ ಇಸ್ ವೆಲ್ಕಮ್ ಟು ಯಮುನಾ ಎಕ್ಸ್ಪ್ರೆಸ್ ವೇ. ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಮುನಾ ಎಕ್ಸ್ಪ್ರೆಸ್ ವೇ. ಬೈಕಲ್ಲಿ ಹೋದಾಗೆಲ್ಲ ಮಿಸ್ ಆಗ್ತಾ ಇತ್ತು, ಹೋಗಕ್ಕಾಗ್ತಾ ಇರಲಿಲ್ಲ, ಬಿಡ್ತಾ ಇರಲಿಲ್ವಲ್ಲ. ಈ ಸತಿ ನೋಡಿ ಹತ್ಬಿಟ್ಟಿದ್ದೀವಿ. ವಾವ್, ಸೂಪರ್, ಲೆಟ್ಸ್ ಗೋ ಯಮುನಾ. ಸೊ ನೋಯ್ಡಾ ಹತ್ರ ಇದ್ದೀವಿ, ಗ್ರೇಟರ್ ನೋಯ್ಡಾ ಹತ್ರ. ಹೆಂಗಿದೆ ಅಂದರೆ ಒಂದೊಂದು ಕಂಪ್ನಿಗಳು, ಓ ಮೈ ಗಾಡ್, ಪೇಟಿಎಮ್ ಅಂತೆ, ಅದು ಇದು, IDFC ಫಸ್ಟ್ ಬ್ಯಾಂಕ್, ಎಸ್ ಪೇಟಿಎಮ್, ಏನೇನೋ ಹೋಯ್ತು ಅವಾಗಲೇ. ಸಖತ್ತಾಗಿದೆ ಮಾತ್ರ ನೋಡಿ, ಹೆಂಗಿದೆ ಇದು. ಎಲ್ಲ ಕಡೆ ಲೈಟ್ ಹಾಕಿದ್ರು ಬೈ. ಎರಿಕ್ಸನ್ ಇವರು ಏನೋ ಮೈಕ್ರೋಸಾಫ್ಟ್ ಬೇರೆ ಕಂಪ್ನಿ ಆಕ್ಚುಲಿ ಕಂಬೈನ್ ಆಗಿದ್ರು. ಅದು ಎರಿಕ್ಸನ್ ಇದೆ, ಆಮೇಲೆ ಇಲ್ಲಿ ಮೈಕ್ರೋಸಾಫ್ಟ್ ಬೈ, ಮೈಕ್ರೋಸಾಫ್ಟ್ ವಿಂಡೋಸ್ 8 ಚೆನ್ನಾಗಿತ್ತು ಬೈ. ವಿಂಡೋಸ್ XP ಎಲ್ಲ ಯೂಸ್ ಮಾಡಿದೆ. ದೊಡ್ಡ ಕಂಪ್ನಿಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದ್ದಾವೆ ರೈಟ್ ಸೈಡ್ಗೆ ಇವಾಗ. ಎರಿಕ್ಸನ್, ಮೈಕ್ರೋಸಾಫ್ಟ್, ಎಕ್ಸೆಟ್ರಾ ವೆಲ್ ಆರ್ಗನೈಸ್ಡ್. ಓಕೆ, ನೋಡಿ ನೋಯ್ಡಾ ಮಾಡಿದ್ದಾರೆ. ಸಖತ್ತಾಗಿದೆ. ಸುಮಾರು ಒಂದು 2-3 ಕಿಲೋಮೀಟ್ರಿಂದ ಹಿಂಗೆ ಇದೆ ಟ್ರಾಫಿಕ್. ಆ ಕಡೆಗೆ ಕಮ್ಮಿನೇ ಆಗಿಲ್ಲ. ಯಪ್ಪ ಎಷ್ಟು ಟ್ರಾಫಿಕ್ ಬೈ. ಯಾವಾಗ ಬೈ ಇವರೆಲ್ಲ ಹೋಗೋದು ಪಾಪ, ಇನ್ನೂ ಇದೆಯಲ್ಲ ಬೈ. ಓ ಮೈ ಗಾಡ್, ಏನಾಗಿದೆ? ಅಯ್ಯೋ, ಅಲ್ಲಿ ಎಂಟ್ರಿ, ಟೋಲ್ ಎಂಟ್ರಿ ನಾವು ಎಕ್ಸಿಟ್ ಆದ್ವಲ್ಲ ಈಗ, ಎಂಟ್ರಿ ಇದೆ ಎಲ್ಲಿಗೂ. ಅದಕ್ಕೆ ಇಲ್ಲಿ ನೋಡಿ, ಇಲ್ಲಿವರೆಗೂ ಇದೆ. ಅಲ್ಲಿ ನೋಡಿ, ಇಲ್ಲಿ ಹೆಡ್ಲೈಟು. ಓ ಮೈ ಗಾಡ್. ನಾವು ರೀಚ್ ಆಗಿದ್ದೀವಿ ಚಂಡೀಗಢ್ಗೆ. ಸೊ 3 ಗಂಟೆ ಆಗಿದೆ ಬೆಳಗಿನ ಜಾವ. ಡ್ರೈವ್ ಮಾಡ್ಕೊಂಡು ಬಂದು ಫೈನಲಿ ರೀಚ್ ಆದ್ವಿ. ಸೊ ನಾವು 2023 ಅಲ್ಲಿ ಬಂದಿರತಕ್ಕಂಥ ಹೋಟೆಲ್ ಇದು. ಸೊ ಅದೇ ಹೋಟ್ಲಿಗೆ ಬಂದಿದ್ದೀವಿ. ಸಕಲಾಗಿದೆ ಸೊ ಹೋಟೆಲು. ಸೊ 1,500 ರೂಪಾಯಿ ಅಷ್ಟೇ ಸ್ನೇಹಿತರೆ, 3 ಜನಕ್ಕೆ. ಒಂದು ರೂಮ್ಗೆ 1,500 ರೂಪಾಯಿ, 3 ಜನ ಇರ್ಬೋದು. ಸೊ ನೋಡಿ ಚೆನ್ನಾಗಿದೆ ಅಲ್ಲ ರೂಮು. ಆಲ್ರೆಡಿ ನಾವು ಸ್ವಲ್ಪ ಅದು ಇದು ಮಾಡಿದ್ದೀವಿ, ಇಲ್ಲಿ ತೊಂದರೆ ಇಲ್ಲ. ಸೊ ಮಲ್ಕೊಳ್ಳೋಣ. ಸೊ ನಾಳೆ ಬೆಳಿಗ್ಗೆ ತಿರ್ಗಾ ಇಲ್ಲಿಂದ ನಮ್ಮ ಜರ್ನಿ ಟುವರ್ಡ್ಸ್ ಸ್ಪಿಟಿಗೆ ಸ್ಟಾರ್ಟ್ ಆಗುತ್ತೆ. ಎಲ್ಕೊಳ್ರಿ ನೀವು ಹಾಕ್ಕೊಂಡು ಏನು ಹೇಳಿ. ಓಕೆ, ಸೊ ಇವತ್ತು ರೆಸ್ಟ್ ಮಾಡೋದು. 3 o'clock ಆಯಿತು. ಇವ್ರು ಏನೋ ಮಾಡ್ತವ್ರು ಇವರು, ಹೋದರು. ಓಕೆ, 3 o'clock ಆಯಿತು. ಸೊ ಮಲ್ಕೊಳ್ಳೋದು, ಎದ್ದೇಳೋದು. ತಿರ್ಗಾ ನಾಳೆ ಚಂಡೀಗಢ ಟು ನರ್ಕಂಡ ಅಂತ ಅಂದ್ಕೊಂಡಿದ್ದೀವಿ, ಶಿಮ್ಲಾ ನರ್ಕಂಡ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಓಕೆ, ಸೊ ನಾಳೆ ಗಾಡಿಗಳಿಗೆ 2 ತಾರ್ಗೆ ಮತ್ತು ಐಲೆಕ್ಸ್ಗೆ ಸ್ನೋ ಚೇಂಜ್ ತೊಗೊಬೇಕು ಹೇಳಿದ್ದೀವಿ ಇಲ್ಲಿ. ಸೊ ಬನ್ನಿ ಅಂತ ಹೇಳಿದ್ದಾರೆ, 10:30ಗೆ ಓಪನ್ ಆಗೋದಂತೆ. ಸೊ ಅದನ್ನು ಮಾಡಿಸ್ಕೊಂಡು ನರ್ಕಂಡ ರೀಚ್ ಆಗಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ 3 days ಬರೀ ಹೈವೇ ವೀಡಿಯೋಸು, ಮತ್ತು ನಾವು ಒಂದೆರಡು ಪ್ಲೇಸ್ ಏನು ನೋಡೋದು ಅದು ಮಾತ್ರ ಅಷ್ಟೇ. ನಾಳೆಯಿಂದ ನಮ್ಮ ಒಂದು ಜರ್ನಿ ಟುವರ್ಡ್ಸ್ ಸ್ಪಿಟಿ
ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಪುನಃ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭ ದಿನ. ಸೊ 3 o'clock ನೋಡಿ, ಅಲ್ಲಿ ಬೆಳಿಗ್ಗೆ ತಿರ್ಗಾ ವ್ಲಾಗ್ ಹಾಕಬೇಕು, ನಿಮ್ಮ ಸಪೋರ್ಟ್ ಇರಬೇಕು. ಓಕೆ.